ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಫಾಸ್ಟ್ ಆಗಿ ತಲೆ ಕೂದಲ ಬೆಳವಣಿಗೆಗೋಸ್ಕರ ಮನೆಯಲ್ಲೇ ಕೇವಲ 2 ವಸ್ತುಗಳನ್ನು ಬಳಸಿಕೊಂಡು ತುಂಬ ಈಸಿಯಾಗಿ ನ್ಯಾಚುರಲ್ ಆದ ಒಂದು ಹೇರ್ ಆಯಿಲನ್ನು ತಯಾರಿಸೋ ವಿಧಾನ ಹೇಗೆ ಮತ್ತು ಅದನ್ನು ಸರಿಯಾದ ವಿಧಾನದಲ್ಲಿ ಹೇಗೆ ಬಳಸೋದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ವಿಡಿಯೋನ ಪೂರ್ತಿ ನೋಡಿ. ತಲೆ ಕೂದಲು ಬೆಳೆಯೋದಿಲ್ಲ ಅಂದ್ಕೊಳ್ಳೋರು ಖಂಡಿತ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಲೇಬೇಕು. ಕೂದಲು ತುಂಬ ಉದುರೋಗ್ತಿದೆ ಮತ್ತು ಡ್ಯಾಮೇಜ್ ಆಗಿದೆ, ಅಷ್ಟೇ ಅಲ್ಲದೆ ಹೇರ್ ಒಳಗಡೆ ಸ್ಕ್ಯಾಲ್ಪಲ್ಲಿ ಡ್ಯಾಂಡ್ರಫ್ ಇರುತ್ತೆ ನೋಡಿ, ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ ಬೆಸ್ಟ್ ಹೇರ್ ಆಯಿಲ್ ಇದು. ಖಂಡಿತ ನಿಮ್ಗೆ ಈ ಪ್ರಾಬ್ಲಮ್ಸ್ ಎಲ್ಲ ಇದ್ದರೆ ಈ ಹೇರ್ ಆಯಿಲ್ ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಬನ್ನಿ, ಹಾಗಾದರೆ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ನೋಡಿದ ಮೇಲೆ ಇಷ್ಟ ಆದರೆ ಮಾತ್ರ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಈ ಒಂದು ಎಣ್ಣೆನ ತಯಾರಿಸ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರೋದು ಕೊಬ್ಬರಿ ಎಣ್ಣೆ. 1 ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆ ತೊಗೊಳ್ಳಿ, ಅಥವಾ 100 ml ಕೊಬ್ಬರಿ ಎಣ್ಣೆ ತೊಗೊಳ್ಳಿ. ಗಟ್ಟಿಯಾದ ಗಟ್ಟಿ ಇರುವಂತಹ ಕಬ್ಬಿಣದ ಕಡಾಯಿ ಅಥವಾ ಸ್ಟೀಲ್ ಕಡಾಯಿ, ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಆ ಕಡಾಯಿಗೆ ಮೊದಲು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳಿ. ನಂತರ ಒಂದು 5 ರಿಂದ 6 ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದು ಒಣಗಿದ ಬಟ್ಟೆನಲ್ಲಿ ಒರೆಸ್ಬಿಟ್ಟು ತುರಿದು ತೊಗೊಳ್ಳಿ. ನಿಮಗೆ ತುರಿಯೋದಕ್ಕೆ ಅನುಕೂಲ ಇಲ್ಲ ಅನ್ನೋದಾದರೆ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಪೇಸ್ಟ್ ಸಹ ಮಾಡ್ಕೊಳ್ಬೋದು. ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನಂದರೆ, ಇದನ್ನು ಖಂಡಿತ ಒಂದು ಚೂರು ಕೂಡ ನೀರು ಹಾಕದೇನೆ ಗ್ರೈಂಡ್ ಮಾಡ್ಕೊಳ್ಬೇಕು. ತುರಿದು ತೊಗೊಳ್ಳೋದಾದರೆ ಇನ್ನೂ ಒಳ್ಳೆಯದು. ಈ ಒಂದು ತೆಂಗಿನ ಎಣ್ಣೆನ ಕಡಾಯಿಗೆ ಹಾಕಿರ್ತೀವಲ್ವ, ಅದನ್ನು ಸ್ಟವ್ ಮೇಲಿಟ್ಟು ಉಗುರು ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಉಗುರು ಬಿಸಿ ಆದಮೇಲೆ ನಾವೇನು ತುರಿದಿರುವಂತಹ ಪೇಸ್ಟ್ ಏನಿದೆ ನೋಡಿ, ಇದು ಪೇಸ್ಟ್ ಮಾಡಿಕೊಂಡ್ರೆ ಹಾಗೆ ನೀವು ಆ ಒಂದು ನೆಲ್ಲಿಕಾಯಿ ಏನಿದೆ ಅದನ್ನು ಹಾಕ್ಕೊಳ್ಳಿ. ಪೇಸ್ಟನ್ನು ಎಣ್ಣೆಗೆ ಹಾಕ್ಕೊಳ್ಳಿ. ಉಗುರು ಬಿಸಿ ಆದಮೇಲೆ ಅದನ್ನು ಎಣ್ಣೆಗೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು 2 ನಿಮಿಷ ಇದು ಸ್ವಲ್ಪ ಬಿಸಿ ಜಾಸ್ತಿ ಆಗಬೇಕಲ್ವ, ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಬೇಕು. ಮಿಕ್ಸ್ ಮಾಡ್ತಾ ಚೆನ್ನಾಗಿ ಬಿಸಿ ಆದಮೇಲೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಧ್ಯ ಮಿಕ್ಸ್ ಮಾಡ್ತಾ ನೀವು ಇದನ್ನು ಎಣ್ಣೆ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತೆ ಅಲ್ಲಿವರೆಗೂ ಕುದಿಸ್ಬೇಕು. ಎಣ್ಣೆ ಅಂದರೆ ನಾವು ಹಾಕಿರುವ ನೆಲ್ಲಿಕಾಯಿ ಪೇಸ್ಟ್ ಏನಿದೆ ನೋಡಿ, ಅದು ತುಂಬ ಬ್ಲ್ಯಾಕ್ ಆಗೋ ರೀತಿ ಕುದಿಸ್ಬಾರ್ದು. ಟೈಮ್ ಹೇಳೋದಾದರೆ ಒಂದು 8 ರಿಂದ 10 ನಿಮಿಷದ ಒಳಗಡೆ ಇದನ್ನು ರೆಡಿ ಮಾಡ್ಕೊಳ್ಬೋದು. ಆ ರೀತಿ ರೆಡಿ ಮಾಡಿದ ಮೇಲೆ ಸ್ಟವನ್ನು ಆಫ್ ಮಾಡಿಕೊಂಡು ಎಣ್ಣೆನ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಸ್ಟವ್ವಿಂದ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ನಂತರ ಎಣ್ಣೆ ಪೂರ್ತಿ ತಣ್ಣಗಾಗುತ್ತೆ ನೋಡಿ, ಆಗ ಗ್ಲಾಸಿನ ಕಂಟೈನರ್ಗೆ ಇದನ್ನು ಫಿಲ್ಟರ್ ಮಾಡಿಕೊಂಡ್ರೆ ಎಣ್ಣೆ ರೆಡಿ ಆಗುತ್ತೆ. ಈ ಒಂದು ಎಣ್ಣೆನ ಮುಖ್ಯವಾಗಿ ನಾವು ತಲೆಗೆ ಅಪ್ಲೈ ಮಾಡಬೇಕಾದ್ರೆ ಸ್ಕ್ಯಾಲ್ಪಲ್ಲಿ ಚೆನ್ನಾಗಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ 4 ರಿಂದ 5 ನಿಮಿಷ ಖಂಡಿತವಾಗಿ ನಾವು ಮಸಾಜ್ ಮಾಡಲೇಬೇಕು. ಆ ರೀತಿ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಹೇರ್ ಗ್ರೋತ್ ಅಂತೂ ಖಂಡಿತ ಆಗುತ್ತೆ. ಹೇರ್ ಫಾಲ್ ಆಗ್ತಿದ್ರೆ ಅದು ಕಡಿಮೆ ಆಗುತ್ತೆ. ತಲೆಯ ಬುಡದಲ್ಲಿ ಸ್ಕ್ಯಾಲ್ಪಲ್ಲಿ ಅಂದರೆ ನಮಗೆ ಡ್ಯಾಂಡ್ರಫ್ ಇರುತ್ತೆ ನೋಡಿ, ಅದನ್ನು ಕೂಡ ಪೂರ್ತಿಯಾಗಿ ಕಡಿಮೆ ಮಾಡುತ್ತೆ. ತಲೆ ಸ್ನಾನ ಮಾಡೋದಕ್ಕಿಂತ 1 ಗಂಟೆ ಮುಂಚೆ ಈ ರೀತಿ ಮಾಡಬೇಕಾಗುತ್ತೆ. ಆಗ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ವಾರದಲ್ಲಿ 2 ರಿಂದ ಸಾಧ್ಯವಾದರೆ 3 ಸರ್ತಿ ಈ ರೀತಿ ಬಳಸಿ ನೋಡಿ. ಹೇರ್ ವಾಶ್ ಮಾಡೋದಕ್ಕೆ ಮೈಲ್ಡ್ ಶಾಂಪೂನ ಬಳಸಿ, ನಾರ್ಮಲ್ ಶಾಂಪೂನ ಬಳಸಬಾರ್ದು. ಈ ರೀತಿ ಟ್ರೈ ಮಾಡಿ ನೋಡಿದ ನಂತರ ನಿಮ್ಮ ಅಭಿಪ್ರಾಯನ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.